ದಿಯಾ 2020 ರಿಲೀಸ್ ಆಯಿತು. ಅದರ ನಂತರನೇ ನನ್ನನ್ನು ಇಂಥ ಒಬ್ಬ ಆ್ಯಕ್ಟರ್ ಇದ್ದಾರೆ ಅನ್ನೋದು ಗೊತ್ತಾಗಿದ್ದು. ಪಾಸಿಟಿವ್ ಮೈಂಡ್ ಸೆಟ್ ಇರುವಂತಹ ಪೃಥ್ವಿ ಅಂಬರ್ ಅವರು, ಅವರ ಜೀವನ ಹೇಗಿದೆ ಇವಾಗ? ನನಗೆ ಯಾವಾಗಲೂ ಲೈಫ್ ಇಸ್ ಬ್ಯೂಟಿಫುಲ್ ಬಿಕಾಸ್ ನನ್ನ ಸುತ್ತ ಎಲ್ಲರೂ ಬ್ಯೂಟಿಫುಲ್ ಸೋಲ್ಸ್ಗಳೇ ಇರೋದು. 3 ಸಿನಿಮಾ ಏನೋ ರಿಲೀಸ್ ಆಯಿತು, ಬಟ್ ಇಲ್ಲ ಒಂದ್ ಕಡೆ ಚೆನ್ನಾಗಿ ಆಗಲಿಲ್ಲ. ಎಲ್ಲರೂ ಸಿನಿಮಾ ಮಾಡುವಾಗ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಹೊರಡೋದು. ನನ್ನ ಎಫರ್ಟಿಂದನೋ ಅಥವಾ ಟೀಮ್ ಎಫರ್ಟಿಂದ ಅದು ಗೊತ್ತಿಲ್ಲ. ಒಂದು ಥಿಯೇಟ್ರಿಕಲ್ ಹಿಟ್ ಬರ್ಬೇಕಷ್ಟೇ. ಮಾಡುವಂಥದ್ದು ತುಂಬ ಇದೆ. ನಾನು ಇನ್ನು ಏನು ತಲುಪಿದ್ದು ಏನೂ ಇಲ್ಲ. ಯಾಕೆ ಕನ್ನಡದಿಂದ ತೆಲುಗಿಗೆ ಜಿಗಿತಾ ಇದ್ದಾರೆ? ತೀರಾ ಧೃತಿಗಳದೆ ಆದಷ್ಟು ಒಂದು ಟ್ರೈಯಲ್ಲಿ ಇರ್ತೀನಿ. ಸೊ ಹಾಗಾಗಿ ಹೆಂಗೆ ನೀವು ನಿಮ್ಮ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಆಗಿರ್ಬೋದು, ಒಬ್ರು ವೈಫ್ ಇದ್ದಾರೆ, ಮಗು ಇದೆ. ಆಬ್ವಿಯಸ್ಲಿ ಪ್ರತಿಯೊಬ್ಬರ ಲೈಫ್ ಅನ್ಸರ್ಟನ್. ಬ್ಯಾಕಪ್ ಪ್ಲಾನ್ ಏನು ಮಾಡಿದೆ ಅಂತ ಹೇಳಿದ್ರೆ ಏನೂ ಮಾಡಿಲ್ಲ. 83, 84 ಏನೋ ಇದ್ದೆ. ಈಗ 71, 72 ಆಲ್ಮೋಸ್ಟ್ ಒಂದು 12-13 kg. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಅದೇ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ದಿಯಾ ಸಿನಿಮಾ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರ ಮನ ಗೆದ್ದಂತಹ ಪೃಥ್ವಿ ಅಂಬರ್ ಅವರು ಹೊಸ ಲುಕ್ಕಲ್ಲಿ ನಮ್ಮ ಜೊತೆಗಿದ್ದಾರೆ ಇವತ್ತು. ಸೊ ಯಾಕೆ ಆ ರೀತಿ ಹೊಸ ಲುಕ್ ಮಾಡ್ಕೊಂಡಿದ್ದಾರೆ, ಜೊತೆಗೆ 2 ತೆಲುಗು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಸೊ ಕನ್ನಡದಲ್ಲಿ ಯಾವ್ಯಾವ ಸಿನಿಮಾಗಳನ್ನು ಅವ್ರು ಮಾಡ್ತಿದ್ದಾರೆ, ಲೈನಪ್ ಏನು, ಅವ್ರ ಜೀವನ ಹೇಗೆ ನಡೀತಾ ಇದೆ, ಇದೆಲ್ಲವನ್ನ ಕೂಡ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಪೃಥ್ವಿ ಅವರೇ, ಫಸ್ಟ್ಲಿ ಲುಕ್ ಸಖತ್ತಾಗಿದೆ. ಸೊ ಮೀಸೆ ಎಲ್ಲ ಬೋಳಿಸಿ, ಸೊ ಸ್ವಲ್ಪ ಇನ್ನು ಬಾಡಿ ಎಲ್ಲ ಹುರಿಗಟ್ಟಿಸಿ ಸಖತ್ತಾಗಿ ತಯಾರಾಗಿದ್ದೀರಾ. ಸೊ ಏನ್ ಕಾರಣ ಎಕ್ಸಾಕ್ಟ್ಲಿ, ಯಾಕೆ ಈ ರೀತಿ ಆಗ್ಬೇಕು ಅಂತ ಅನ್ಕೊಂಡ್ರಿ? ಇಲ್ಲ, ಈಗ ಸದ್ಯಕ್ಕೆ ಕನ್ನಡದಲ್ಲಿ ಮಾಡ್ತಾ ಇದ್ದಂಥ ಚೌಕಿದಾರ್ ಸಿನಿಮಾ, ಅದಕ್ಕೆ ಕಾಲೇಜ್ ಎಪಿಸೋಡ್ ಶೂಟ್ ಮಾಡ್ತಾ ಇದ್ರು. ಅಂದರೆ 3 ಗೆಟಪ್ ಇದೆ ಸಿನಿಮಾದಲ್ಲಿ. ಸೊ ಇದು ಕಾಲೇಜ್ ಅಂದರೆ ಯಂಗ್ ಗೆಟಪ್ ಆಗಬೇಕಾಗಿರೋದ್ರಿಂದ ವೆಯ್ಟ್ ಲಾಸ್ ನಾನು ಆಗಲೇಬೇಕಿತ್ತು. ಸೊ ಮೊದಲಿಂದ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋದಿತ್ತು. ಸೊ ಈ ಸಿನಿಮಾದ ಮೂಲಕ ಸ್ಟಾರ್ಟ್ ಮಾಡೋ ಹಾಗಾಯಿತು. ಸೊ ಹಾಗಾಗಿ ಈ ಒಂದು ಲುಕ್ಕಲ್ಲಿದ್ದೀನಿ. ನಾನು ಶೇವ್ ಕೂಡ, ನಾನು ಆ್ಯಕ್ಚುಲಿ ಯಾವತ್ತೂ ಕೂಡ ಶೇವ್ ಮಾಡಿ ಕ್ಯಾಮ್ರಾ ಫೇಸ್ ಮಾಡಿದ್ದೇ ಇಲ್ಲ. ಸೊ ಶೇವ್ ಮಾಡಿದ್ಮೇಲೆ ಕಾಲೇಜಲ್ಲಿ ಹಿಂಗಿದ್ನಲ್ಲ ಅಂತ ಅನಿಸ್ತು. ಸೊ ಆವಾಗ ಗೊತ್ತಾಯ್ತು, ಓಕೆ ರೋಲ್ಗೆ ಏನು ಬೇಕೋ ಅದು ಆಗಿದ್ದೀನಿ ಅಂತ. ಸೊ ಹ್ಯಾಪಿ ವಿತ್ ದ್ಯಾಟ್. ಬಟ್ ಈಗ ಖುಷಿ ಇದೆ ಒಂಥರ, ಮೊದಲಿಗಿಂತ ಫೀಲ್ ರಿಲಿ ಸ್ಟ್ರಾಂಗ್. ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಎಷ್ಟು ವೆಯ್ಟ್ ಇದ್ರಿ, ಇವಾಗ ಎಷ್ಟು ಲಾಸ್ ಮಾಡಿದ್ದೀರಾ? 83, 84 ಏನೋ ಇದ್ದೆ ಸ್ಟಾರ್ಟ್ ಮಾಡಿದಾಗ. ಈಗ 71, 72 ಆಲ್ಮೋಸ್ಟ್ ಒಂದು 12-13 kg ರೆಡ್ಯೂಸ್ ಆಗಿದೆ. ಸೊ ಈಗ ಇನ್ಫ್ಯಾಕ್ಟ್ ದಿಯಾ ಸಿನಿಮಾ ಆದ ನಂತರ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾ ಬಂದ್ರಿ. ಅದಕ್ಕಿಂತ ಮೊದಲು ನಿಮ್ಮ ತುಳು ಸಿನಿಮಾ ಜರ್ನಿ ನೋಡೋದಾದ್ರೆ ಆಲ್ಮೋಸ್ಟ್ ಈಗ 10 years ಆಯಿತು. ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. 2014 ಬರ್ಕೆ ಫಸ್ಟ್ ಫಿಲಮ್ ಬಂದಿರೋದು. ಸೊ ಈಗ 10 ವರ್ಷ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ. ಅಂದರೆ ದೊಡ್ಡದಾಗಿ ಗುರುತಿಸ್ಕೊಳ್ಳೋದಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಈಗ 5 years ಆಗಿದೆ. ಸೊ ನಿಮ್ಮ ಸಿನಿಮಾ ಜರ್ನಿ ನೋಡುವಾಗ ಏನು ಅನಿಸುತ್ತೆ ನಿಮಗೆ? ಎಷ್ಟೆಲ್ಲ ಇನ್ನೂ ಅಪ್ಡೇಟ್ ಆಗಬೇಕು ಅಥವಾ ಇನ್ನೂ ಎಷ್ಟು ಜನರಿಗೆ ತಲುಪಬೇಕು ಅಂತ ನಿಮ್ಗೆ ಅನಿಸುತ್ತೆ? ಸೊ ಯಾವ ಮಟ್ಟದಕ್ಕೆ ತಲುಪಿದ್ದೀರಾ ನಿಮ್ಮ ಪ್ರಕಾರ? ಅಲ್ಲ, ಆಬ್ವಿಯಸ್ಲಿ ಇವಾಗ ಮಾಡುವಂಥದ್ದು ತುಂಬ ಇದೆ. ನಾನು ಇನ್ನು ಏನು ತಲುಪಿದ್ದು ಏನೂ ಇಲ್ಲ. ದಿಯಾ 2020 ರಿಲೀಸ್ ಆಯಿತು. ಅದರ ನಂತರನೇ ನನ್ನನ್ನು ಜನರು ಇಲ್ಲಿ ಯಾರು ಇಂಥ ಒಬ್ಬ ಆ್ಯಕ್ಟರ್ ಇದ್ದಾರೆ ಅನ್ನೋದು ಗೊತ್ತಾಗಿದ್ದು. ಸೊ ಅದಕ್ಕೆ ನನ್ನ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು, ಅಶೋಕ್ ಸರ್ಗೆ. ಆ್ಯಂಡ್ ಮಾಡುವಂಥದ್ದು ತುಂಬ ಇದೆ. ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಎಕ್ಸ್ಪ್ಲೋರ್ ಮಾಡುವಂಥದ್ದು ತುಂಬ ಇದೆ. ಇನ್ನಷ್ಟು ಒಳ್ಳೆ ಸ್ಕ್ರಿಪ್ಟ್ಸ್ಗಳು ಸಿಗಬೇಕು. ಆ್ಯಂಡ್ ಮೈನ್ಲಿ ನನ್ನ ಒಂದು ಸಿನಿಮಾ ಚಿತ್ರಮಂದಿರದಲ್ಲಿ ಹಿಟ್ ಆಗಬೇಕು. ಅದು ಒಬ್ಬ ಆ್ಯಕ್ಟರ್ಗೆ ತುಂಬ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು, ಅಂದರೆ ಈಗ ನಿಮ್ಗೆ ಗೊತ್ತಿರುವ ಹಾಗೆ ಸಿನಿಮಾಗಳು, ಅದರ ಮಾರ್ಕೆಟ್, ಅದರ ಒಂದು ಪರಿಮಿತಿ ಅನ್ನೋದೇನಿದೆ, ಅದೆಲ್ಲ ಫ್ಯಾಕ್ಟರ್ಸ್ಗಳು ಬರುತ್ತೆ. ಸೊ ಬಟ್ ಒಂದು ಒಳ್ಳೆಯ ಥಿಯೇಟ್ರಿಕಲ್ ಹಿಟ್ ಬೇಕು. ಆ್ಯಂಡ್ ಒಂದಷ್ಟು ಬೇರೆ ಬೇರೆ ಪಾತ್ರಗಳನ್ನು ಮಾಡುವಂಥದ್ದಿದೆ. ಆ್ಯಂಡ್ ಅದೇ ಹೇಳಿದಾಗೆ ಒಂದು 100 kilometer ಜರ್ನಿ ಇದ್ದರೆ ನಾನೀಗ ಒಂದು ಮೇ ಬಿ ಒಂದು 100 meter ಬಂದಿದ್ದೀನೇನೋ ಅಷ್ಟೇ. ದಟ್ಸ್ ಆಲ್. ಸೊ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ನಾವು ಈಗ ಸಾಕಷ್ಟು ಜನ ಪ್ರತಿಭೆಗಳನ್ನು, ಅಂದರೆ ಹೊಸ ಆ್ಯಕ್ಟರ್ಗಳನ್ನು ನೋಡ್ತಾ ಇರ್ತೀವಿ. ಬಟ್ ಎಲ್ಲೋ ಒಬ್ಬರನ್ನು ನೋಡುವಾಗ ಓಕೆ ಇವ್ರಿಗೆ ಒಂದು ಒಳ್ಳೆ ಸಿನಿಮಾ ಬರಲೇಬೇಕು, ಥಿಯೇಟ್ರಿಕಲಿ ಚೆನ್ನಾಗಿ ರನ್ ಆಗುವಂತಹ ಸಿನಿಮಾ, ಒಳ್ಳೆ ರೆಕಗ್ನಿಷನ್ ಸಿಗುವಂತಹ ಸಿನಿಮಾ ಬರಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಿಮ್ಮ ವಿಷಯದಲ್ಲೂ ಕೂಡ ಸಾಕಷ್ಟು ಬಾರಿ ನಮಗೆ ಅನಿಸಿದೆ. ಇನ್ಫ್ಯಾಕ್ಟ್ ಈ ವರ್ಷ ಕೂಡ 3 ಸಿನಿಮಾ ಏನೋ ರಿಲೀಸ್ ಆಯಿತು, ಬಟ್ ಇಲ್ಲ ಒಂದು ಕಡೆ ಚೆನ್ನಾಗಿ ಆಗಲಿಲ್ಲ. ಯಾಕೆಂದರೆ ಆಯ್ಕೆಗಳ ವಿಚಾರದಲ್ಲಿ ಪೃಥ್ವಿ ಅಂಬರ್ ಅವರು ಟ್ಯಾಲೆಂಟ್ ಸಾಕಷ್ಟಿದೆ, ಎಲ್ಲ ರೀತಿ ಮಲ್ಟಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ಆಯ್ಕೆ ವಿಚಾರದಲ್ಲಿ ಎಲ್ಲಿ ಎಡುತ್ತಿದ್ದೀರಾ, ಅಥವಾ ಆಯ್ಕೆ ಮಾಡ್ಕೊಳ್ಳುವಂತಹ ಸ್ವಾತಂತ್ರ್ಯ ನಿಮಗೆ ಇನ್ನೂ ಸಿಕ್ಕಿಲ್ವಾ, ಹೇಗೆ ಅಂತ? 2 ರೀತಿ ಆಯ್ಕೆ ಅಂತ ಇಲ್ಲ. ಎಲ್ಲರೂ ಸಿನಿಮಾ ಮಾಡುವಾಗ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಹೊರಡೋದು. ಬಟ್ ದೆನ್ ಸಿನಿಮಾ ಮಾಡುವಾಗ ಒಂದಷ್ಟು ಫ್ಯಾಕ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯೂಶ್ವಲಿ ಎಲ್ಲ ಸಿನಿಮಾಗಳು ಹಿಟ್ ಆಗಬೇಕು ಅನ್ನೋದು ನೋವೇ, ಅದ್ರ ಫಾರ್ಮುಲಾ ಯಾರೂ ಕಂಡುಹಿಡ್ದಿಲ್ಲ. ಆ್ಯಂಡ್ ನಾನು ಈಗ ಆಲ್ಮೋಸ್ಟ್ ನ್ಯೂ ಕಮರ್ ಆಗಿರೋದ್ರಿಂದ ನಾನು ಇದೇ ರೀತಿ ಸಿನಿಮಾಗಳನ್ನ ಮಾಡಬೇಕು, ಅದೇ ರೀತಿ ಸಿನಿಮಾಗಳು ಮಾಡಬೇಕು ಅಂತ ಪಟ್ಟಿ ಹಿಡಿದು ಕೂರಕ್ಕಾಗಲ್ಲ. ಬಂದಿರೋ ಸಿನಿಮಾಗಳಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದನ್ನು ನಾನು ಈಗ ಯೂಶ್ವಲಿ ನೀವು ಫಿಲ್ಮೋಗ್ರಫಿ ನೋಡಿದ್ರೆ ಆದಷ್ಟು ನಾನು ಕತೆಗೆ ಎಲ್ಲಿ
ಆಗತ್ತೆ, ಎಷ್ಟು ನನ್ನ ಮಟ್ಟಿಗೆ ನನಗೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟೇ ಪ್ರಯತ್ನ ಮಾಡಿದ್ದೀನಿ. ಬಟ್ ದೆನ್ ಆಬ್ವಿಯಸ್ಲಿ ಲಕ್ ಆ್ಯಂಡ್ ಟೈಮ್ ಆ್ಯಂಡ್ ಆಬ್ವಿಯಸ್ಲಿ ಎಫರ್ಟ್. ನಾನು ಯಾವಾಗಲೂ ಬಿಲೀವ್ ಮಾಡೋದು ಅಂತ ಹೇಳಿದ್ರೆ 100% ಪ್ಯಾಷನೆಟ್ ಆಗಿ ಯಾವುದೇ ಒಂದು ಸಿನಿಮಾಗೆ ವರ್ಕ್ ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಎಲ್ಲಿಂದಾದರೂ ಬಂದೇ ಬರುತ್ತೆ. ಸೊ ಮೇ ಬಿ ನನ್ನ ಎಫರ್ಟಿಂದನೋ ಅಥವಾ ಟೀಮ್ ಎಫರ್ಟಿಂದ ಅದು ಗೊತ್ತಿಲ್ಲ, ಒಂದಷ್ಟು ಕುಂದುಕೊರತೆಗಳು ಇದ್ದಿರ್ಬೋದು ವೈಲ್ ಮೇಕಿಂಗ್. ಅದ್ರ ಆಡಿಯನ್ಸ್ನ ಬ್ಲೇಮ್ ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ. ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ನೋಡ್ತಾರೆ. ಅದು ಥಿಯೇಟ್ರಲ್ಲಾಗಿರಲಿ, OTT ಆಗಿರಲಿ, ಅದಕ್ಕೆ ಏನು ಸಲ್ಲಬೇಕೋ ಅದು ಸಲ್ಲುತ್ತೆ. ಅಥವಾ ಅಲ್ಲಿ ಏನಾದರೂ ಸಮಸ್ಯೆ ಇದೆ, ಪ್ರಾಡಕ್ಟಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಬೇಕೋ ಅಷ್ಟೇ ಸಿಗೋದು. ಸೊ ಆ ಒಂದು ಫೇಸಲ್ಲಿ ಇದ್ದೀನಿ. ಬಟ್ ಒಳ್ಳೆ ಸ್ಕ್ರಿಪ್ಟ್ಸ್ಗಳು ಆ್ಯಂಡ್ ಒಳ್ಳೆ ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಈಗರ್ಲಿ ವೆಯ್ಟಿಂಗ್ ಅಷ್ಟೇ, ಫಿಂಗರ್ಸ್ ಕ್ರಾಸ್ಡ್. ಅದು ಮತ್ತು ನೀವು ಹೇಳಿರುವಂಥ ಫ್ಯಾಕ್ಟ್ ಕೂಡ ಕರೆಕ್ಟೇ. ಮೇ ಬಿ ನನ್ನ ಎಫರ್ಟಲ್ಲಿ ಕಡಿಮೆ ಆಗಿರ್ಬೋದು, ಅದೇನೋ ಆಗಿರ್ಬೋದು. ಬಟ್ ದೆನ್ ಅದೇ ಹೇಳ್ದಲ್ಲ, ಬೆಸ್ಟ್ ಇಸ್ ಯೆಟ್ ಟು ಕಮ್ ಅಂತ. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಪೃಥ್ವಿ ಅವ್ರನ್ನ ನಾವು ಆ್ಯಕ್ಚುಲಿ ದಿಯಾ ಸಿನಿಮಾದಿಂದ ನೋಡ್ತಿದ್ವಿ. ದಿಯಾ ಆಗಿರ್ಬೋದು, ಬೈರಾಗಿ ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು. ಇನ್ಫ್ಯಾಕ್ಟ್ ಈ ವರ್ಷ ರಿಲೀಸ್ ಆದಂತಹ ಜೂನಿ, ಅಂದರೆ ಯು ಆರ್ ಎಕ್ಸ್ಪೆರಿಮೆಂಟಿಂಗ್ ಇನ್ ಟರ್ಮ್ಸ್ ಆಫ್ ರೋಲ್ಸ್ ಆಲ್ಸೋ, ಮತ್ತು ಸ್ಕ್ರಿಪ್ಟ್ ಕೂಡ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದೀರಾ. ಅದೇ ಒಂದು ಥಿಯೇಟ್ರಿಕಲ್ ಹಿಟ್ ಬರಬೇಕಷ್ಟೇ. ಬಟ್ ಎಲ್ಲೋ ಒಂದು ಕಡೆಗೆ ತೆಲುಗು ಸಿನಿಮಾ 2 ಸಿನಿಮಾ ಮಾಡ್ತಿದ್ದೀರಾ. ಸೊ ಯಾಕೆ ಕನ್ನಡದಿಂದ ತೆಲುಗಿಗೆ ಜಿಗಿತಾ ಇದ್ದಾರೆ ಪೃಥ್ವಿ ಅಂಬಾರವರು ಅಂತ? ಇಲ್ಲ ಜಿಗಿತಾ ಇಲ್ಲಪ್ಪ, ನಾನು ಇಲ್ಲೇ ಇರೋದು, ನೆಕ್ಸ್ಟ್ ಕೂಡ ಇಲ್ಲೇ ಇರೋದು. ಬಟ್ ಒಂದು 2 ಸಿನಿಮಾಗಳು ಒಳ್ಳೆ ಪಾತ್ರ ಬಂದಿತ್ತು. ಸೊ ಹಾಗಾಗಿ ನಾನು ಟ್ರೈ ಮಾಡಿದೆ ಅಷ್ಟೇ. ಇವಾಗ ಅದು ಶೂಟಿಂಗ್ ನಡೀತಾ ಇದೆ. ಅದೇ ತೀರಾ ಅಲ್ಲಿಗೆ ಹೋಗ್ತದೆ, ಅದು ಇದೆಲ್ಲ ಏನೂ ಇಲ್ಲ. ಇಲ್ಲೇ ಸಿನಿಮಾ ನಾನು ಮಾಡಬೇಕು ಅಂತ ಇರೋದು ಕೂಡ ಇಲ್ಲೇ, ಕರ್ಮಭೂಮಿ. ಸೊ ಬಟ್ ತೆಲುಗಲ್ಲಿ ಒಂದು 2 ಒಳ್ಳೆ ಸ್ಕ್ರಿಪ್ಟ್ಗಳು ಬಂದಿರೋದ್ರಿಂದ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಕೆಲವು ದಿನದಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಹೋಪ್ಫುಲ್, ನೋಡೋಣ ಹಾಗೆ. ಆಸ್ ಯು ಸೆಡ್, ಅಂದರೆ ಪೃಥ್ವಿ ಅಂಬಾರ್ ಅವರು ಯಾವಾಗಲೂ ಹೋಪ್ಫುಲ್ಲೇ. ಅದು ನಮಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಎಲ್ಲ ನೋಡುವಾಗ ನೀವು ನಿಮ್ಮ ಜೀವನವನ್ನು ನೀವು ಎಂಜಾಯ್ ಮಾಡುವ ರೀತಿ, ಅಂದರೆ ಅಲ್ಲಿ ಊರಿಗೆ ಹೋಗಿ ಅಲ್ಲಿ ಏನೋ ಒಂದು ಹಬ್ಬ ಆಗ್ತಿರುತ್ತೆ, ಜಾತ್ರೆ ಇರುತ್ತೆ, ಡ್ಯಾನ್ಸ್ ಮಾಡ್ತಿರ್ತೀರಾ, ರೀಲ್ಸ್ ಮಾಡ್ತಿರ್ತೀರಾ, ಸಾಕಷ್ಟು ಬೇರೆ ಬೇರೆ ರೀತಿ. ಈಗ ಫಿಟ್ನೆಸ್ ಜರ್ನಿ ಶುರುವಾಗಿದೆ. ಅಂದರೆ ತುಂಬ ಪಾಸಿಟಿವ್ ಮೈಂಡ್ ಸೆಟ್ ಇರುವಂತಹ ಪೃಥ್ವಿ ಅಂಬಾರ್ ಅವರು, ಅವರ ಜೀವನ ಹೇಗಿದೆ ಇವಾಗ? ಅಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಯೂಶ್ವಲಿ ನಂದೊಂದು ಪಾಲಿಸಿ ಏನಿದೆ ಅಂತ ಹೇಳಿದ್ರೆ, ಏನೇ ಒಂದು ಈಗ ವೇರಿಯೇಷನ್ ಲೈಫಲ್ಲಿ ಇದ್ದೇ ಇರಬೇಕು. ಪ್ರತಿಯೊಬ್ಬರ ಲೈಫಲ್ಲಿ ಇದೆ. ನಾನು ಏನೇ ವೇರಿಯೇಷನ್ ಬಂದರೂ ಒಂದು ಈಕ್ವಿಲಿಬ್ರಿಯಮ್, ಅಂದರೆ ಒಂದು ಲೈನಲ್ಲಿ ಹೋಗ್ತಾ ಇರ್ತೀನಿ. ಅದು ಆದಷ್ಟು ನಾನು ಟ್ರೈ ಮಾಡ್ತೀನಿ. ಅಂದರೆ ಅಲ್ಲಿ ಒಂದು ತುಂಬ ಒಳ್ಳೆ ದಿನ ಅಂತ ಹೇಳಿದ್ರು ಕೂಡ ನಾನು ಅಷ್ಟೊಂದು ಖುಷಿಯಾಗಿರಲ್ಲ. ತುಂಬ ಕೆಟ್ಟ ದಿನ ಅಂತ ಹೇಳಿದ್ರು ಕೂಡ ನಾನು ಆದಷ್ಟು, ಅಂದರೆ ಒಂದು ತೀರಾ ಧೃತಿಗಳದೆ ಆದಷ್ಟು ಒಂದು ಟ್ರೈಯಲ್ಲಿ ಇರ್ತೀನಿ. ಸೊ ಹಾಗಾಗಿ ನನಗೆ ಯಾವಾಗಲೂ ಲೈಫ್ ಇಸ್ ಬ್ಯೂಟಿಫುಲ್. ಬಿಕಾಸ್ ನನ್ನ ಸುತ್ತ ಎಲ್ಲರೂ ಬ್ಯೂಟಿಫುಲ್ ಸೋಲ್ಸ್ಗಳೇ ಇರೋದು, ಒಳ್ಳೆಯವರೇ ಇರೋದು. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ಚಿಕ್ಕ ಒಂದು ಫ್ರೆಂಡ್ ಸರ್ಕಲ್ ಇದೆ. ಎಲ್ಲರೂ ಅಂದರೆ ನಾನು ವರ್ಕ್ ಮಾಡ್ತಿರೋಂಥ ಎಲ್ಲ ನಿರ್ದೇಶಕರು, ಕೋ ಆ್ಯಕ್ಟರ್ಸು ಎಲ್ಲರೂ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಎಲ್ಲರೂ ವೆಲ್ಕಮಿಂಗ್. ನಾನು ತುಂಬ ಕೆಲಸಗಳು ಸಿಗ್ತಾ ಇದೆ. ಒಂದಷ್ಟು ನಿರ್ದೇಶಕರು ಬಂದು ಕೆಲಸ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕಡೆಯಿಂದ ಪ್ರೀತಿ ಸಿಗ್ತಾ ಇರುವಾಗ ಲೈಫ್ ಬ್ಯೂಟಿಫುಲ್ ಆಗಿರಬೇಕು. ನಾನು ಯೂಶ್ವಲಿ ನನ್ನ ಲೈಫ್ನ ನೋಡುವಂಥ ಪರ್ಸ್ಪೆಕ್ಟಿವೇ ಅದೇ. ಸೊ ಯಾವಾಗಲೂ ಖುಷಿಯಾಗಿರ್ತೀನಿ ಆ್ಯಂಡ್ ಹ್ಯಾಪಿಯಾಗಿರ್ತೀನಿ, ನಗ್ನಾಗ್ತಾ ಇರ್ತೀನಿ, ಎಲ್ಲರ ಜೊತೆಲಿ ಖುಷಿಯಾಗಿರ್ತೀನಿ. ಸೊ ಇಟ್ಸ್ ಗುಡ್. ಅದೇ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳಿದ್ರೆ, ಸೊ ದಟ್ ಸಮ್ಸ್ ಅಪ್ಸ್ ಟು ಸೇ, ಅಂದರೆ ನಿಮ್ಮ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನುವಂತಹ ಸಿನಿಮಾ ಈಗ ರಿಲೀಸಿಗೆ ರೆಡಿ ಇದೆ. ಡಿಸೆಂಬರ್ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೋಲ್ ಕೂಡ ನೀವು ಮಾಡ್ತಾ ಇದ್ದೀರಾ. ಸೊ ಆ ಸಿನಿಮಾ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನಿಮ್ಮ ಪಾತ್ರ ಹೇಗಿರುತ್ತೆ? ಬಿಕಾಸ್ ಆಫ್ಟರ್ ದಿಯಾ ನಿಮ್ಮ 2ನೇ ಸಿನಿಮಾ ಶೂಟ್ ಆಗಿದ್ದಂತಹ 2ನೇ ಸಿನಿಮಾ ಇದು. ಇಷ್ಟು ವರ್ಷಗಳ ಕಾಲ ಗ್ಯಾಪ್ ಯಾಕಾಯಿತು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ಇಲ್ಲ, ಲೈಫ್ ಇಸ್ ಬ್ಯೂಟಿಫುಲ್ ದಿಯಾ ಆದ ತಕ್ಷಣ, ನಾನು ಲಾಕ್ಡೌನ್ ಆಗಿ ಬಂದ ತಕ್ಷಣ ಶೂಟ್ ಮಾಡಿರುವಂಥ ಸಿನಿಮಾ ಇದು. ಪ್ರಿಯಾಂಕಾ ಮ್ಯಾಮ್ ತುಂಬ ಒಳ್ಳೆ ಪಾತ್ರವನ್ನು ನಿಭಾಯಿಸಿದ್ದಾರೆ. ಆ್ಯಂಡ್ ಲೈಫ್ ಇಸ್ ಬ್ಯೂಟಿಫುಲ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅದೇ ನಾನು ಆವಾಗಲೇ ಹೇಳಿದಾಗೆ, ನಾವು ನಮ್ಮ ಲೈಫಲ್ಲಿ ಒಂದಷ್ಟು ನಾವೇ ಊಹೆ ಮಾಡಿರುವಂಥ ಒಂದಷ್ಟು ಸಮಸ್ಯೆಗಳನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಹಿಂಗೆ ಸಮಸ್ಯೆ ಇದೆ ಅಂತ ಬಾಲ್ಯಾವಸ್ಥೆಯಿಂದ ದೊಡ್ಡವರು ಆಗ್ತಾ ಹೋದಾಗ ಆ ಒಂದು ಸುಳಿ ಒಳಗೆ ಹೋಗ್ತೀವಿ ನಾವು. ಅಂದರೆ ಲೈಫ್ ಇಷ್ಟೊಂದು ಕಾಂಪ್ಲಿಕೇಟೆಡ್ ಅನ್ನುವಂಥ ಭಾವನೆ ನಮ್ಮಲ್ಲಿ ಇರುತ್ತೆ. ಬಟ್ ಆ್ಯಕ್ಚುಲಿ ನೋಡೋಕೆ ಹೋದರೆ, ಹೊರಗೆ ಬಂದು ನೋಡಿದ್ರೆ ಒಂದಷ್ಟು ಸಮಸ್ಯೆನೇ ಅಲ್ಲ, ನಾವೇ ಇಮ್ಯಾಜಿನ್ ಮಾಡ್ಕೊಂಡಿರುವಂಥ ಸಮಸ್ಯೆಗಳಾಗಿರುತ್ತೆ. ಸೊ ಲೈಫ್ನ ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕು ಅನ್ನೋದು ಈ ಸಿನಿಮಾದ ಒಂದು ಮೇನ್ ಎಸೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲದೆ ಒಂದು ತೀರಾ ಮೋಟಿವೇಟಿಂಗ್ ಸಿನಿಮಾ ಇದು. ಇವಾಗ ಯೂಶ್ವಲಿ ಮೋಟಿವೇಶನಲ್ ಸ್ಪೀಕರ್ಸು, ಮೋಟಿವೇಶನಲ್ ವೀಡಿಯೋ ಟ್ರೆಂಡಿಂಗಲ್ಲಿದೆ. ನಮ್ಮ ಸಿನಿಮಾ ಒಂದು ರೀತಿ ಮೋಟಿವೇಶನಲ್ ಸಿನಿಮಾ. ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನ ಲೈಫಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದಾಗ ಹೇಗೆ ಅದರಿಂದ ಹೊರಗೆ ಬರ್ತಾನೆ, ಆ್ಯಂಡ್ ಲೈಫ್ನ ಬೇರೆ ರೀತಿಯಲ್ಲಿ ನೋಡೋಕ್ಕೆ ಶುರು ಮಾಡಿದಾಗ ಹೇಗಿರುತ್ತೆ ಅನ್ನೋದು, ಅದೆಲ್ಲ ಎಲಿಮೆಂಟ್ಸ್ ಇದರಲ್ಲಿದೆ. ಆ್ಯಂಡ್ ಕೆಲವೊಂದ್ಸರಿ ನಾವು
ಕೆಲವೊಂದು ಫಾಲ್ಸ್ ಈಗೋದಲ್ಲಿ ಇರ್ತೀವಿ. ಅಂದರೆ ಯಂಗರ್ ಜನ್ರೇಷನ್ ಹೇಳ್ತಾ ಇರೋದು ನಾನು. ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ಸ್ಗಳು, ಅವರ ಅಪ್ಪ ಅಮ್ಮ ಯಾವುದೋ ಬೇರೆ ಆಡ್ ಕೆಲಸಗಳು ಮಾಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ತಾ ಇರ್ಬೋದು. ಸೊ ಅವ್ರು ದುಡ್ದು ಇವ್ರನ್ನ ಈ ಒಂದು ಕೋರ್ಸಿಗೆ ಕಳಿಸಿರ್ತಾರೆ. ಇವ್ರು ಈ ಕೋರ್ಸಿಗೆ ಹೋದ್ಮೇಲೆ ಅವ್ರ ಅಪ್ಪ ಅಮ್ಮ ಯಾವುದೆಲ್ಲ ಜಾಬ್ ಮಾಡ್ತಾ ಇರ್ತಾರೋ ಅದನ್ನು ಕೀಳಾಗಿ ನೋಡಿರ್ತಾರೆ, ಅದನ್ನ ನೋಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ಒಬ್ಬ ಮನುಷ್ಯನ ಅಂದರೆ ಮನುಷ್ಯನ ಒಂದು ತೂಕ ಯಾವ ರೀತಿ ಇರ್ತದೆ, ಅವನು ಎಷ್ಟು ಕೈಂಡ್ ಹಾರ್ಟೆಡು, ಎಷ್ಟು ಒಳ್ಳೆಯವನು, ಅದ್ರ ಮೇಲೆ ಅವನ ತೂಕ ಇರ್ತದೆ. ಇವಾಗ ಯಾವ ಶೂ ಹಾಕಿದ್ದಾನೆ, ಯಾವ ವಾಚ್ ಹಾಕಿದ್ದಾನೆ, ಅವನು ಯಾವ ಕಾರಲ್ಲಿ ಬರ್ತಾ ಇದ್ದಾನೆ. ಸೊ ಚೇಂಜ್ ಆಗಿದೆ, ಜನರು ನೋಡುವಂತಹ ಒಂದು ದೃಷ್ಟಿಕೋನ ಚೇಂಜ್ ಆಗಿದೆ ಇತ್ತೀಚೆಗೆ, ಈಗಿನ ಜನ್ರೇಷನ್. ಸೊ ಅದು ತಪ್ಪು ಅನ್ನೋದು. ಅಂದರೆ ಎಂಡ್ ಆಫ್ ದ ಡೇ ಏನಾದರೂ ಸಮಸ್ಯೆ ಆದಾಗ, ಏನಾದರೂ ಇದಾದಾಗ ಸುತ್ತ ಇರುವಂಥ ಜನರು ಬೇಕಾಗುತ್ತೆ. ಸುತ್ತ ಇರೋ ಜನ ಯಾವಾಗ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿದ್ರೆ ನೀವು ಅಷ್ಟೇ ಸಹೃದಯ ಆದಾಗ ಮಾತ್ರ. ಸೊ ಅದನ್ನು ಮೈಗೂಡಿಸ್ಕೊಳ್ಬೇಕು. ಅದೆಲ್ಲ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ತುಂಬ ಸಿಂಪಲ್ ಆಗಿ, ತೀರಾ ಏನು ಕಾಂಪ್ಲಿಕೇಟೆಡ್ ಆಗಿ ಹಂಗಿದೆ ಹಿಂಗಿದೆ ಅನ್ನೋದಕ್ಕಿಂತ ತುಂಬ ಒಂದು ಸಿಂಪಲ್ ಆಗಿ ಒಂದು ಮಗುಗೆ ಒಬ್ಬ ತಂದೆ ಹೇಳೋ ರೀತಿಯಲ್ಲಿ ನಿರ್ದೇಶಕರು ಈ ಸಿನಿಮಾನ ತುಂಬ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಲೈಫ್ ಈಸ್ ಬ್ಯೂಟಿಫುಲ್, ಎಸ್, ಬಟ್ ಸಿನಿಮಾ ಲೈಫ್ ಈಸ್ ಅನ್ಸರ್ಟೈನ್. ಅಂದರೆ ಅದು ನಿಮಗೆ ಗೊತ್ತಿರುತ್ತೆ, 10 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ. ಬಿಕಾಸ್ ಎಲ್ಲ ಥರ ಟ್ಯಾಲೆಂಟ್ ಇದ್ರೂ ಅಂದರೆ ನಾನು ಪದೇ ಪದೇ ಇದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ದ ಕೈಂಡ್ ನೀವು ಅದನ್ನು ಹೇಗೆ ಅದನ್ನು ತಗೊಂಡಿದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ವಾಟ್ ಆರ್ ಯುವರ್ ಬ್ಯಾಕಪ್ ಪ್ಲ್ಯಾನ್ಸ್ ಪೃಥ್ವಿ ಅವರೇ? ಅಂದರೆ ಹೆಂಗೆ ನೀವು ನಿಮ್ಮ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಆಗಿರ್ಬೋದು, ಅದನ್ನೆಲ್ಲ ಯಾವ ರೀತಿ ನೀವು ಅದನ್ನು ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀರಾ? ನಿಮಗೆ ಒಬ್ಬರು ವೈಫ್ ಇದ್ದಾರೆ, ಅಫ್ಕೋರ್ಸ್ ಒಬ್ಬರೇ ವೈಫ್ ಇರ್ತಾರೆ ಎಲ್ರಿಗೂ, ಬಟ್ ಮಗು ಇದೆ. ಸೊ ಹೆಂಗೆ ನೀವು ಅದನ್ನು, ಬಿಕಾಸ್ ಯು ನೀಡ್, ಅಂದರೆ ನಿಮ್ಮ ಟ್ಯಾಲೆಂಟ್ನು ಕೂಡ ನಿಮಗೇನು ಆ್ಯಕ್ಚುಲಿ ಪ್ಯಾಷನ್ ಏನಿರುತ್ತೆ ಅದನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್ ಎಷ್ಟಾಗುತ್ತೋ, ಅದ್ರ ಜೊತೆಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಹಳ ಪ್ರತಿಭಾನ್ವಿತ ಹೀರೋ ನೀವು ಆ್ಯಕ್ಚುಲಿ. ಸೊ ಹಿಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅಂತ? ಇಲ್ಲ, ಬ್ಯಾಕಪ್ ಪ್ಲ್ಯಾನ್ ನಾನು ಯಾವತ್ತೂ ಇಟ್ಕೊಂಡಿಲ್ಲ ಇಲ್ಲಿವರೆಗೂ. ಹೇಳ್ತಾರೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿದ್ರೆ ನನಗೇನಂದರೆ ಒಂದಷ್ಟು ಎಜ್ಜಲ್ಲಿ ಇದ್ದು ಕೆಲಸವನ್ನು ಮಾಡಬೇಕು ಅನ್ನೋದು. ಅನ್ಸರ್ಟೇನ್, ಆಬ್ವಿಯಸ್ಲಿ ಪ್ರತಿಯೊಬ್ಬರ ಲೈಫ್ ಅನ್ಸರ್ಟೇನ್. ನಾವು ಎಷ್ಟೇ ಏನೇ ದೊಡ್ಡ ದೊಡ್ಡ ಪ್ಲ್ಯಾನ್ ಮಾಡಿದ್ರು 1 ನಿಮಿಷದಲ್ಲಿ ದೇವರು ಚೇಂಜ್ ಮಾಡ್ಬೋದು ಆ ಪ್ಲ್ಯಾನ್ನ. 1 ನಿಮಿಷ ಸಾಕು. ಲೈಕ್ ಲೈಫ್ ಇಸ್, ನೀವೇ ಹೇಳ್ದಂಗೆ ಅನ್ಸರ್ಟೇನ್ ಅನ್ನೋದು ವಿಷಯ. ಸೊ ಹಾಗಾಗಿ ನಾನು ತೀರಾ ಪ್ಲ್ಯಾನ್ ಮಾಡುವಂಥ ಮನುಷ್ಯ ಅಲ್ಲ. ಅಂದರೆ ನಾನು ಈ ವರ್ಷ ಹಂಗೆ, ನೆಕ್ಸ್ಟ್ ವರ್ಷ ಹಿಂಗೆ, ಇನ್ನೊಂದು 5 ವರ್ಷ ಬಿಟ್ಟು ಹೀಗಿರ್ಬೇಕು ಆಗಿರ್ಬೇಕು ಏನಿಲ್ಲ. ಫ್ಲೋ ಏನಿದೆ ಅದ್ರ ಜೊತೆ ಹೋಗ್ತಾ ಇದ್ದೀನಿ. ಆಬ್ವಿಯಸ್ಲಿ ನೀವು ಹೇಳಿರೋಂಥ ಎಲ್ಲ ಫ್ಯಾಕ್ಟರ್ಸ್ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಬಟ್ ನನಗೆ ಕೆಲಸಗಳು ಸಿಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಕೆಲಸಗಳು ಸಿಗ್ತಾ ಇರೋದ್ರಿಂದ ಓಕೆ, ಐ ಆಮ್ ಹ್ಯಾಪಿ, ಮೈ ಫ್ಯಾಮಿಲಿ ಇಸ್ ಹ್ಯಾಪಿ, ನನ್ನ ಜೊತೆ ಇರುವಂಥ ಫ್ಯಾಮಿಲಿ ಇಸ್ ಹ್ಯಾಪಿ. ಬಟ್ ಅದು ಬಿಟ್ಟು ನೀವು ಬ್ಯಾಕಪ್ ಪ್ಲ್ಯಾನ್ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಏನೂ ಮಾಡಿಲ್ಲ. ಬಿಕಾಸ್ ಐ ವಾಂಟ್ ಟು ಬಿ ಆನ್ ಎಜ್. ಅದು ಆ ರೀತಿ ಇದ್ದಾಗಲೇ, ಆ ಒಂದು ಭಯ ಇದ್ದಾಗಲೇ ನಾವು ನಮ್ಮ ಕೆಲಸಕ್ಕೆ ತೀರಾ ಒಂದು ಸ್ವಲ್ಪ ಪ್ರಾಮಾಣಿಕತೆಯಿಂದ ಅಥವಾ 200% ಹಾಕಿ ಕೆಲಸ ಮಾಡ್ತೀವಿ. ಸೊ ಆದಷ್ಟು ಹೌದು, ಇನ್ನೂ ಓಡುತ್ತೆ ಒಂದು ಎಜ್ಜಲ್ಲಿ ಇದ್ದಾಗ, ಆ ಒಂದು ಭಯ ಇದ್ದಾಗ, ಯಪ್ಪ ಇನ್ನೇನು ನೆಕ್ಸ್ಟ್ ಅನ್ನೋದು ಭಯ ಇದ್ದಾಗ ಕೆಲಸ ಇನ್ನೂ ಚೆನ್ನಾಗಿ ಮಾಡ್ತೀವಿ, ಸ್ವಲ್ಪ ಪ್ರಾಮಾಣಿಕತೆ ಅಂತ ಮಾಡ್ತೀವಿ. ಸೊ ಹಾಗಾಗಿ ಬ್ಯಾಕಪ್ ಪ್ಲ್ಯಾನ್ ಏನಿಲ್ಲ, ಏನೇ ಇದ್ರು ಇವತ್ತಿನ, ಐ ಮೀನ್ ಲಿವಿಂಗ್ ಫಾರ್ ದ ಡೇ ಅನ್ನೋ ಥರ. ಸೊ ಪೃಥ್ವಿ ಅವರೇ, ಥ್ಯಾಂಕ್ ಯು ಸೊ ಮಚ್ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಸೊ ನಿಮ್ಮ ಮೇಲೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ. ಇನ್ನೂ ಒಳ್ಳೆ ಸಿನಿಮಾಗಳ ಜೊತೆಗೆ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಪೃಥ್ವಿ ಅಂಬರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.